ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ. ನಮ್ಮ ಬಾಹುಗಳಲ್ಲ, ನಮ್ಮ ತೋಳುಗಳಲ್ಲ, ದನದ ಮಾಂಸದ ರಕ್ತ ನಮ್ಮ ಕೆಳಗಿದೆ. ನಾವು ಯಾವುದಕ್ಕೂ ಎದುರುವ ಮಕ್ಕಳಲ್ಲ. ಇದನ್ನು ನಾವು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೇವೆ. ಮುಂದಿನ ಚುನಾವಣೆಗಳಿಗೆ ಪಾರ್ಲಿಮೆಂಟ್ಗೆ ನೀವು ಯಾವ ರೀತಿ ಕಾಲ ಹಾಕ್ತೀರಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಶಪಥ ಮಾಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಎಲ್ಲ ದಲಿತ ಬಂಧುಗಳು ನೀವು ಯೋಚನೆ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ಯೋಚನೆ ಮಾಡಿ ನಿಮ್ಮ ಅಂಬೇಡ್ಕರ್ ಅವರ ನಿಜವಾದಂತ ವಾರಸುದಾರರಾದ್ರೆ ರಾಜಕೀಯದಿಂದ ಅವ್ರನ್ನ ಇಳಿಸ್ಬೇಕು, ಆ ನಿಟ್ಟಿನಲ್ಲಿ ಶಪಥ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರಿಗೂ ಜೈ ಸಂವಿಧಾನ. ಈ ದಿನ ನಾನು ಜಾಸ್ತಿ ಮಾತಾಡೋದಿಲ್ಲ, ಯಾಕಂದ್ರೆ ಎಲ್ಲ ಮುಖಂಡರುಗಳು ಜಾಸ್ತಿ ಮಾತಾಡಿದ್ದಾರೆ. ಮತ್ತು ಬಹು ಮುಖ್ಯವಾಗಿ ನಾವು ಮಾಡಬೇಕಾಗಿದ್ದು ಹೋರಾಟ ಮಾಡಿದ್ದೀವಿ. ಮಂಡ್ಯ ಜಿಲ್ಲಾ ಬಂದ್ ಮಾಡಿದ್ದೀವಿ, ಕೋಲಾರ ಜಿಲ್ಲಾ ಬಂದ್ ಮಾಡಿದ್ದೀವಿ, ಎಲ್ಲ ಜಿಲ್ಲೆಗಳು ಬಂದ್ ಆಗಿದೆ. ಆದ್ರೂ ಕೂಡ ಇದನ್ನ ಕೇಂದ್ರ ಸರ್ಕಾರ ಯಾವುದೇ ರೀತಿ ಕಡೆಗಣಿಸ್ತಿರೋದು ಬಹಳ ದುಃಖಕರವಾದ ಸಂಗತಿ. ಸಂವಿಧಾನವನ್ನು ರಕ್ಷಣೆ ಮಾಡ್ತಿರೋದು ಈ ದೇಶದಲ್ಲಿ ಎರಡು ಬಹಳ ದೊಡ್ಡ ಶಕ್ತಿಗಳು. ಅದು ಯಾವುದು ಅಂದ್ರೆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್, ಮುಖ್ಯ ನ್ಯಾಯಾಧೀಶರು, ಇನ್ನೊಬ್ರು ರಾಷ್ಟ್ರಪತಿಗಳು. ನಾವು ಏನೇ ಹೋರಾಟ ಮಾಡಿದ್ರು ಅವರು ಮುಟ್ಟೋ ತನಕ ನಾವು ಹೋರಾಟ ಬಿಡಬಾರ್ದು. ಈ ಮಂಡ್ಯ ಜಿಲ್ಲಾ ಬಂದು ಮತ್ತೆ ಕೋಲಾರ ಜಿಲ್ಲಾ ಬಂದು ಎಲ್ಲ ಬಂಧುಗಳಾಗಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತರು ಮತ್ತು ಎಲ್ಲ ಭೀಮ ಬಂಧುಗಳು, ಕರ್ನಾಟಕ ರಾಜ್ಯಾಧ್ಯಕ್ಷರುಗಳು ಯಾರ್ಯಾರಿದ್ದೀರಿ ಎಲ್ಲ ರಾಜ್ಯಾಧ್ಯಕ್ಷರುಗಳು ಪಕ್ಷಗಳನ್ನ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಕಾರ್ಮಿಕ ಮುಖಂಡರುಗಳನ್ನ ತಗೊಂಡು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿ ಇಡೀ ಕರ್ನಾಟಕವನ್ನೇ ಒಂದು ದಿನ ಬಂದ್ ಮಾಡಿಸಿ ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ನಿಯೋಗವನ್ನ ಕಳಿಸ್ಕೊಡ್ಬೇಕು ಅಂತ ನಾವು ರಾಜ್ಯ ಸರ್ಕಾರದ ಮೇಲೆ ಮನವಿ ಮಾಡಬೇಕು. ನಾವು ಜಿಲ್ಲಾ ಬಂದ್ ಮಾಡ್ತಾ ಕೂತ್ರೆ ಏನು ಸಾಧ್ಯ ಇಲ್ಲ. ಎಲ್ಲ ಮುಖಂಡರುಗಳು, ರಾಜ್ಯಾಧ್ಯಕ್ಷರುಗಳು ಎಲ್ಲ ಇಲ್ಲಿ ನೆರೆದಿರುವಂತ ಎಲ್ಲ ವಿಭಿನ್ನ ರೀತಿಯ ಕಾರ್ಯಕಾರಿ ಘಟಕಗಳು ಏನಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿ ದಯವಿಟ್ಟು ಕರ್ನಾಟಕ ಬಂದು ಕರೆ ಕೊಡಿ. ಅದು ಕೂಡ ಸಾಧ್ಯ ಆದ್ಮೇಲೆ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಹೋಗೋಣ. ಎಲ್ಲರಿಗೂ ಜೈ ಹಿಂದ್, ಜೈ ಸಂವಿಧಾನ.